ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ರಾಮದೇವ್ರ ಬೆಟ್ಟಕ್ಕೆ. ರಾಮದೇವ್ರ ಬೆಟ್ಟ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನು ಅಂದರೆ ರಾಮದೇವ್ರ ಬೆಟ್ಟದಲ್ಲಿ ಯಾರು ಎಕ್ಸ್ಪ್ಲೋರ್ ಮಾಡ್ದೇವಂಥ ಜಾಗನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಏನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ನಾವಿರೋದು ರಾಮದೇವ್ರ ಬೆಟ್ಟ ಗೇಟಲ್ಲಿ. ಎಂಟ್ರಿ ಫೀಸ್ ತೊಗೋಬೇಕು. ಒಬ್ಬರಿಗೆ 25 ರೂಪಾಯಿ ಹಂಗೆ ಫೀಸ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ ಇರೋದ್ರಿಂದ ನನಗೇನು ಫೀಸ್ ಇಲ್ಲ, ಫ್ರೀಯಾಗಿ ಹೋಗ್ಬೋದು. ಬಟ್ ಎಲ್ಲರೂ ಬೇರೆಯವ್ರು ಬಂದರೆ ಇಲ್ಲಿ ಫೀಸ್ ಇನ್ನೂ 25 ರೂಪಾಯಿ ಕೊಟ್ಟು ಒಳಗಡೆ ಹೋಗ್ಬೋದು. ಇದು ಮೇನ್ ಎಂಟ್ರೆನ್ಸು. ಎಷ್ಟು ಪ್ಲೇಸ್ ಇಷ್ಟು ಪ್ಲೇಸ್ ಇದೆ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಗೈಸ್. ಇಲ್ಲಿಂದ ಮೆಟ್ಲತ್ತು ಹೋಗ್ಬೇಕಾಗಿರೋದು. ಇಲ್ಲಿಂದ ಒಂದು 500 ಸ್ಟೆಪ್ಸ್ ಇದೆ, ಹತ್ತಿ ಹೋಗ್ಬೋದು. ಅಲ್ಲಿ ಇದೆ ಗೈಸ್, ಸೀತಾದೇವಿ ಇಲ್ಲೇ ಸ್ನಾನ ಮಾಡ್ತಾಯಿದ್ದು. ಅವ್ರು ಸ್ನಾನ ಮಾಡಿದ್ನ ಋಷಿಮಣಿಗಳು ನೋಡ್ರಿ ಅಂದ್ಬಿಟ್ಟು ಅದು ಕಲ್ಲು ಮಾಡಿರೋ ಋಷಿಮಣಿ. ಅದೇ 7 ಕಲ್ಲಿನ ಋಷಿ ಬೆಟ್ಟ ಅನ್ನೋದು. ಇದೇ ಚರಿತ್ರೆ. ಇದು ಈಶ್ವರನ ದೇವಸ್ಥಾನ. ಟಾಪ್ಗೆ ಹೋದರೆ ಅದು ನಮ್ಮ ರಾಮದೇವ ಬೆಟ್ಟದ ದೇವಸ್ಥಾನ. ಎಲ್ಲ ನಾರ್ಮಲಾಗಿ ಎಲ್ಲ ತುಂಬ ಜನ ಅಲ್ಲಿಗೆ ಹೋಗ್ತಾರೆ. ಬಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಇವತ್ತು ಈ ಬೆಟ್ಟ. ಈ ಬೆಟ್ಟ ಏನಂದರೆ 7 ಕಲ್ಲಿನ ಋಷಿ ಬೆಟ್ಟ ಅಂದ್ಬಿಟ್ಟು. ಇದ್ರ ಟಾಪ್ ವ್ಯೂ ಚೆನ್ನಾಗಿರುತ್ತೆ. ಬನ್ನಿ ವೀಡಿಯೋ ಮಾಡ್ತೀನಿ, ಅದು ಟಾಪ್ ವ್ಯೂ ಹಾಕ್ತೀನಿ ಗೈಸ್. ನೋಡಿ, ಇದೆ 7 ಕಲ್ಲಿನ ಋಷಿ ಬೆಟ್ಟಕ್ಕೆ ಹೋಗೋ ಜಾಗ. ನೋಡಿ, ಇಲ್ಲಿ ಲೋಕಲರ್ಸ್ ಮಾತ್ರ ಅಲೋಗಿದೆ. ನೋಡಿ ಹೆಂಗಿದೆ ವ್ಯೂ. ಥರ ಗುಹೆ ಒಳಗೆ ಹೋಗೋ ಥರ ಫೀಲ್ ಆಗುತ್ತೆ. ಗುಹೆನೇ ಇದು ಆಲ್ಮೋಸ್ಟ್. ಆ ಥರ ಏನಲ್ಲ, ಗುಹೆನೇ. ಫುಲ್ ಗುಹೆ ಒಳಗಡೆ ಹೋಗೋದು ಚೆನ್ನಾಗಿದೆ. ನೀವು ಓನಾಗಂತೂ ಬರೋಕ್ಕಾಗಲ್ಲ ಇಲ್ಲಿಗೆ. ಯಾರು ಈ ಥರ ಲೋಕಲ್ ಗೈಡ್ಸ್ ಗೊತ್ತಿರೋರು ಫ್ರೆಂಡ್ಸು ಥರ ಯಾರಿದ್ದರೆ ಅವ್ರ ಜೊತೆ ಬರ್ಬೋದು ಗೈಡ್ ಮಾಡಿಕೊಂಡು. ಏಕೆಂದರೆ ಇಲ್ಲಿ ಚಿರತೆ, ಕರಡಿಗಳ ಕಾಟ. ಇವು ನನ್ನ ಫ್ರೆಂಡು ಚಿನ್ನು ಅಂತ. ನಾವೊಂದು ಸಹಾಯದಿಂದ ಈ ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿದೆ. ಫುಲ್ ವೀಡಿಯೋ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಯಾರು ಹೋಗಬೇಕು ಅನ್ನೋದಿದ್ದರೆ ನಮಗೊಂದು ಕಮೆಂಟ್ಸ್ ಹಾಕಿರಿ. ನಾನು ನನ್ನ ಫ್ರೆಂಡ್ ನಂಬರ್ ಸೆಂಡ್ ಮಾಡ್ತೀನಿ. ಅವ್ನು ನಿಮ್ಮನ್ನ ಕರ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡ್ತಾನೆ. ಚೆನ್ನಾಗಿದೆ. ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಜಾಗ. ಒಬ್ಬರು ಹೇಗಿದೆ ಅಂತ ಜಾಗ ಸಿಕ್ಕಾಬಟ್ಟೆ ಟಫ್ ಆಗಿದೆ. ಟ್ರೆಕ್ಕಿಂಗ್ ಮಾತ್ರ ಟಾಪ್ ವ್ಯೂವಲ್ಲಿ ತೋರಿಸ್ತೀನಿ ಗೈಸ್ ಹೇಗಿದೆ ಅಂತ. ಫುಲ್ ಅಡ್ವೆಂಚರ್ ಆಗಿದೆ ಜಾಗ. ಯಾವ ಚಿರತೆ, ಕರಡಿ ಏನೇ ಇದ್ರೂ ಕೂಡ ಗೊತ್ತಾಗಲ್ಲ. ಫ್ರೆಂಡ್ ಮುಂದೆ ಹೋಗ್ತಾಯಿದ್ದಾನೆ. ಇನ್ನೊಬ್ಬ ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ ಅಂತ ಇನ್ನೊಬ್ಬ ಗೊತ್ತಾಯಿದ್ದಾನೆ. ಅವನು ಕಾಣ್ತಾನೇ ಇಲ್ಲ, ಬರ್ತಾಯಿದ್ದಾನೆ ನೋಡಿ. ಈಗ ಬಂದ ನೋಡಿ ಗೈಸ್. ಈಗ ಕಿರಣ ಅಂತ ಒಂದು ಫ್ರೆಂಡ್ ಬಿಡದೆ ಅವನು. ನೋಡಿದ ಫುಲ್ ಒಳ್ಳೆ ಕೇವು ಮಾತ್ರ ಚೆನ್ನಾಗಿದೆ. ಗುಹೆ ಒಳಗಡೆ ತೂರ್ದಂಗೆ ಹೋಗ್ಬೇಕು. ತೂರಿ ಹೇಗಿದೆ ಅಂತ. ತುಂಬ ಟಫ್ ಇದೆ. ನುಗ್ಗು ಹೋಗ್ಬೇಕಿಲ್ಲಿ, ಹಂಗೆ ಹೋಗೋಕ್ಕಾಗಲ್ಲ. ಗೊತ್ತಿರೋರು ಮಾತ್ರ ಅಲ್ಲ ಮಾಡ್ತಾರೆ ಅಂತ. ಅಂದರೆ ಆಲ್ಮೋಸ್ಟ್ ಯಾರು ನಾವೇನು ಇದ್ದಿ ನಮಗೆಲ್ಲ ಗೊತ್ತಿಲ್ಲ. ಅದರಿಂದಾಗಿ ಎಲ್ಲರೂ ಕಾರ್ಯ ಅಲ್ಲ. ನಮ್ಗೆ ಗೊತ್ತಿರೋ ಮಾತ್ರ ಕರ್ಕೊಂಡೈತೆ. ಗೊತ್ತಿರೋರು ಮಾತ್ರ ಬರೋಕ್ಕಾಗೋದು ಇಲ್ಲಿಗೆ. ನೋಡಿ ಬಂದು ಈಗ ನಾರ್ಮಲಾಗಿ ಗೊತ್ತದು ಕಾಣ್ತಾ ಇದೆ. ಹೌದಾ? ತೋರಿಸ್ತಾರೆ ಅಷ್ಟೇ ಬೆಟ್ಟನ. ಹಾಂ, ನಾವೇ ತೋರಿಸ್ತಾ ಹತ್ತಿರ ಕರ್ಕೊಂಡೋಗಿ. ತುಂಬ ಜನ ಯಾರು ಬಂದು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಗೈಸ್. ನಾನು ನೋಡಿರೋ ಪ್ರಕಾರ ವಿಡಿಯೋದಲ್ಲಿ ಯಾರು ಇದನ್ನ ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಹತ್ತಿದಾರಂತೆ ಲೋಕಲ್ಸ್ಗಳು ಮಾತ್ರ, ಟೂರಿಸ್ಟ್ಗಳು ಯಾರು ಗೊತ್ತಿಲ್ಲ. ಇದೆ ಗೈಸ್, ಫುಲ್ಲು 7 ಕಲ್ಲಿನ ಋಷಿ ಬೆಟ್ಟ. ಅವಾಗ ಅಲ್ಲಿ ಪೈಂಟ್ ಹೊಡೆದಿರೋದು ಇಲ್ಲ. ಹಾಂ, ಅವಾಗ ಈ ಬೆಟ್ಟ ಹತ್ತಾರಲ್ಲ, ಹಾಂ, ಅದು ನೋಡಲ್ಲ ಹಾಕೋರು ನೋಡಿ ಕ್ಯಾಂಪು. ಓ, ಇಲ್ಲಿ ಕ್ಲೈಂಬಿಂಗು ಇದೆ ಗೈಸ್. ಇಲ್ಲಿ ರಾಕ್ ಕ್ಲೈಂಬಿಂಗು ಮಾಡ್ಬೋದು. ರಾಕ್ ಕ್ಲೈಂಬಿಂಗ್ ಪಾಯಿಂಟು ಇದೆ. ಬಟ್ ನಾನು ರಾಕ್ ಕ್ಲೈಮರೇ. ಬಟ್ ಹತ್ತಾಗ ಏನು ಟೂಲ್ಸ್ ಏನು ತೊಗೊಬಂದಿಲ್ಲ. ರೋಪು ಅವೆಲ್ಲ ಇದ್ದಿದ್ರೆ, ಕ್ಯಾರವಿನ ರೋಪ್ ಎಲ್ಲ ಇದ್ದರೆ
ಲೀಡ್ ಕ್ಲೈಂಬಿಂಗ್ ಮಾಡ್ತಿದ್ದೆ ನಾನು. ನಂದು ಕ್ಲೈಂಬಿಂಗ್ ಸರ್ಟಿಫಿಕೇಟ್ ಇದೆ, ನಾನು ಕ್ಲೈಮರೇ. ಬಟ್ ರೋಪ್ಸ್ ಏನೂ ಇಲ್ಲ ಅಷ್ಟೇ, ವಿತೌಟ್ ಸೇಫ್ಟಿ ಹತ್ತಕ್ಕಾಗಲ್ಲ. ಗೈಸ್ ಫುಲ್ ಟಾಪಲ್ಲಿ ಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ ಈ ಬೆಟ್ಟಕ್ಕೆ ಹತ್ತಿರ. ಆಲ್ಮೋಸ್ಟ್ ಕಂಪ್ಲೀಟೆಡು. ಅಲ್ಲಿ ಒಳಗಡೆ ನುಗ್ಗೋಗ್ಬೇಕಂತೆ. ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಯಾವ ಥರ ಹೋಗ್ಬೇಕು ಅಂತ. ಗೈಸ್ ನೋಡಿ ಇದ್ರೊಳಗೆ ಟೂರ್ ಹೋಗ್ಬೇಕಂತೆ. ಇರೋದು ಇಷ್ಟ ಆಗಲ್ಲ ಜಾಗ, ಹೆಂಗೆ ತೋಗೋದ ಬ್ರೋ? ಎಲ್ಲಿ? ಓ ಅಲ್ಲಿ ಅಲ್ಲಿ ಮನೆ ಕಂಡೆ ಬರಬೇಕಾ? ನಾನು ಮಲ್ಕೊಂಡಿದ್ದೀನಿ, ಬಟ್ ಹೆಂಗೆ ಬರೋದು ಬ್ರೋ? ಗೈಸ್ ಮಲಿಕೊಂಡು ಹೋಗ್ಬೇಕಂತೆ ಫುಲ್ಲು. ಉಳ್ಳಾಡ್ಕೊಂಡು ಹೋಗ್ತೀನಿ ಗೈಸ್, ಮಲ್ಕೊಂಡಂತೂ ಹೋಗೋಕ್ಕಾಗಲ್ಲ, ಉಳ್ಳಾಡ್ಕೊಂಡು ಹೋಗ್ತೀನಿ ನಾನು. ಹಬ್ಬಬ್ಬ ಗೈಸ್, ಯಾರೋ ಬರೋಕ್ಕೂ ಆಗಲ್ಲ ಬಿಡಿ, ಇದು ಹೆವಿ ಟಫ್ ಇದೆ ಇದು. ಕ್ಯಾಮ್ರಾದಲ್ಲಂತೂ ವೀಡಿಯೋ ಮಾಡ್ಕೊಂಡಂತೂ ಹೋಗೋಕ್ಕಾಗಲ್ಲ ಅನ್ಕೋತೀನಿ. ಬ್ರೋ ಹೊಂಟೋದ್ರಾ? ಯಾವುದು ಬ್ರೋ ಇದು ಹಿಂಗದೆ? ನಾನು ತಗೊಳಕ್ಬಿಟ್ರೆ ಒಳಗಡೆ? ನೋಡಿ ಗೈಸ್, ಆರಾಮಾಗಿ ಹೊಂಟೋದು. ಹಾಂ, ಬಟ್ ಹತ್ತೋದೇ ಕಷ್ಟ. ಹೆವಿ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ ಗೈಸ್. ತಗೊಳಕ್ಬಿಟ್ರಂತೂ ಮತ್ತೆ ಗೋವಿಂದ. ನುಗ್ತಾ ಇದ್ದೀನಿ ನುಗ್ಬಿಟ್ಟು ವಿಡಿಯೋ ಮಾಡಿ. ಬ್ರೋ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗೋಕ್ಕಾಗಲ್ವಾ? ಹಿಂಗೇನೆ ಸ್ಟ್ರೈಟಾಗಿ ತೋರಿ. ಇಲ್ಲಿ ಬಂದರೆ ಇಲ್ಲಿ ಅಗ್ಗ ಸಿಗ್ತದೆ ನಿಮಗೆ ಸತ್ತಕ್ಕೆ. ಅಗ್ಗ ಸಿಗುತ್ತಾ? ಹಾಂ, ಎಲ್ಲಿ ಮುಂದೆ? ಮೇಲಕ್ಕೆ ಹೋಗ್ತೀವಿ. ಆರಾಮಾಗಿ ಹೋಗ್ಬೋದು ಇಲ್ಲೂ. ಹಾಂ, ಎಲ್ಲಿ ಬ್ರೋ ಹೋಗೋದು? ನಾನು ತೂರೇ ಬರೋಕೈತೇನಾ ಫುಲ್ ಸ್ಟ್ರೈ. ಹಾಂ, ಅಗ್ಗ ಕೊಡೋಣ? ಹಗ್ಗ ಎಲ್ಲ ಬರುತ್ತೆ? ಎಲ್ಲಿ ತಗೊಳಕ್ಕಾಗ್ಬಿಡ್ತೀನಿ ನಾನು. ದಪ್ಪ ಎರಡು ಬರ್ಬೋದಾ? ಬರ್ಬೋದು, ಸುಮಾರು ಒಂದು ವೆಯ್ಟ್ ಇರ್ಬೇಕಷ್ಟೇ. ಹೊಟ್ಟೆ ದಪ್ಪ ಇದ್ರೆ ಬರೋಕ್ಕಾಗಲ್ಲ. ಹೊಟ್ಟೆ ದಪ್ಪ ಇರೋರು ಬರೋಕ್ಕಾಗಲ್ವಾ? ನನ್ನ ಮಚ್ಚ ಅಂತೂ ಖಂಡಿತ ಬರ್ತಾನೆ. ಹೊಂಟೋದ್ರ ಬ್ರೋ? ಹೊಂಟೋದ್ರ? ನಾನು ಹಗ್ಗ ಹಿಡ್ಕೊಂಡು ಕುಂತೀನಿ, ಒಂದು 5 ನಿಮಿಷ ಮ್ಯಾಕೆ. ಎಲ್ಲಿ ನಾನೇ ತೋರಕ್ಕಾಯ್ತಲ್ಲ. ಇಲ್ಲಿ ಬಂದರೆ ಜಾಗ ಕ್ಲೀನಾಗಿ ಆಯ್ತಾ ಬನ್ನಿ. ಬಟ್ ಅದೊಂದೇ ಮುಖ ಅಷ್ಟೇ ಅಲ್ಲಿ. ಇಲ್ಲಂತ ಹೆವಿ ರಿಸ್ಕ್ ಐತೆ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲ ಇದ್ರೊಳಗಡೆ ತೂರೋಗ್ಬೇಕಂತೆ. ಇರೋದು ಒಂದೇ ಗೇಣು ಅಂತ ಅದು ನುಗ್ಗಕ್ಕೈತಲ್ಲ. ಏನು ನಾನು ತಗೊಳಕ್ಕೋಗ್ಬಿಟ್ರೆ ಏನು ಕತೆ ಅಂತ ಗೊತ್ತಾಯ್ತಲ್ಲ. ಯಾರು 50 to 60 kg ಒಳಗಡೆ ಇರ್ತೀರಾ ಅವ್ರು ಮಾತ್ರ ನುಗ್ಬೋದು ಇದ್ರೊಳಗಡೆ. ನನ್ನ ಕೈಲಂತೂ ಹೆವಿ ಟ್ರೈ ಮಾಡ್ತಾಯಿದ್ದೀನಿ ನುಗ್ಗಕ್ಕೆ. ಯಪ್ಪ ಈಗ ಬಿಡಿ ಕಷ್ಟ ಇದೆ. ತಗೊಳಕ್ಕೋಗ್ಬಿಟ್ರಂತೂ ಇವತ್ತೆಲ್ಲ ನಾನು ಇಲ್ಲೇ. ಅಮ್ಮ ನಮ್ಮ ಬ್ರೋ ಅಂತೂ ಕಾಣ್ತಾನೆ ಇಲ್ಲ ಗೈಡು. ಆ ವೈರು ನೋಡ್ತಾ ಇದ್ದೀನಿ ಗೈಸ್. ನೋಡಿ ಹೇಗಿದೆ ಅಂತ. ಫುಲ್ ಸಂಧಿವರೆಗೆ ತೋರು ಹೋಗ್ತಾ ಇದ್ದೀನಿ ಗೈಸ್. ಬಟ್ಟೆ ಎಲ್ಲ ಅಂತ ಹೊಂಟಾಯ್ತು, ಬಟ್ಟೆ ಫುಲ್ ಬಟ್ಟೆ ಎಲ್ಲ ಹೊಂಟಾಯ್ತು. ಮಲ್ಕೊಂಡೇ ಹೋಗ್ಬೇಕು ಬೆಟ್ಟದ ಮೇಕೆ. ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಐತೆ ಹೋಗೋದಂತೂ. ನೋಡಿ ನಾನು ಪರಿಸ್ಥಿತಿ ತೋರಿಸ್ತೀನಿ ಈಗ. ನೋಡಿ ಗೈ, ಹೋಗಿ ಜಾಗ ಇಲ್ಲ ಗೈ, ಹಿಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಯಪ್ಪ ಯಾವುದೋ ಕಲ್ಲಿದೆ ಗೈಸ್ ಇಲ್ಲಿ. ಕ್ಯಾಮ್ರಾ ಅಂತೂ ತೊಗೊಂಡು ಹೋಗೋಕ್ಕಂತೂ ಆಗೋದೇ ಇಲ್ಲ. ಬಟ್ ಆದರೂ ರಿಸ್ಕಿಯಲ್ಲಿ ತೊಗೊಂಡು ಹೋಗ್ತಿದ್ದೀನಿ ಕ್ಯಾಮ್ರಾ. ಇದೆ 7 ಕಲ್ಲಿಂದ ಋಷಿ ಬೆಟ್ಟ ಹತ್ತಕ್ಕೆ ಇಷ್ಟೊಂದು ಸಾಹಸ ಪಡಬೇಕು. ಸಿಕ್ಕಾಪಟ್ಟೆ ಟಫ್ ಇದೆ, ಏನು ಕಾಣ್ತಿಲ್ಲ ಗೈಸ್ ಇಲ್ಲಿ ನೋಡಿ. ಫುಲ್ಲು ಈಗ ಆಲ್ರೆಡಿ ಒಂದು 10 ಅಡಿ ಅಷ್ಟೊತ್ತು ಬಂದಿದ್ದೀನಿ, ಇನ್ನೂ ಒಂದು 25 ಅಡಿ ಇದೆ ಅನ್ಕೋತೀನಿ. ಹೋಗೋಣ ಖಂಡಿತ ಬಂದಿದ್ದೀನಿ. ಖಂಡಿತ ಬಟ್ಟೆ ಹಾಳಾದ್ರೂ ಪರವಾಗಿಲ್ಲ, ನಾನು ತಗೊಳಕಲ್ದೇವ್ರೆ ಸಾಕು. ಬ್ರೋ ಕರೆಕ್ಟಾಗಿ ಒಂದು ಅರ್ಧಕ್ಕೆ ಬಂದಿದ್ದೀನಿ ಅಂದ್ಕೊಳ್ಳಿ. ಹಾಂ
ಯಾವ ವೈರು ಬ್ರೋ, ಇನ್ನು ವೈರ್ ಹತ್ರಕ್ಕೆ ಬಂದಿಲ್ಲ ನಾನು. ನಾರ್ಮಲ್ ಆಗಿ ಯಾರು ಬರೋಕ್ಕಾಗಲ್ಲ ಬ್ರೋ, ಬಿಡಿ. ಬ್ರೋ ಇಷ್ಟೊಂದು ಟಫ್ ಇದೆಯಲ್ಲ ಬ್ರೋ ಇದು. ಯಾರು ಬ್ರೋ ಬಾವುಟ ನೆಟ್ತಂದು ಮೇಲ್ಗಡೆ ಹೋಗಿ, ಅಯ್ಯಪ್ಪ ಸಿಕ್ಕಾಪಟ್ಟೆ. ಫಸ್ಟ್ ಟೈಮ್ ಲಾಗ್ ಮಾಡ್ತೀನಿ ಅಂದ್ಕೊಂಡೆ, ಬಟ್ ಇಷ್ಟೊಂದು ರಿಸ್ಕ್ ತೊಗೊಂಡೆಲ್ಲ ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಗೈಸ್ ನಾನು. ಫಸ್ಟ್ ಟೈಮ್ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟಫ್ ಆಗಿರೋ ಪ್ಲೇಸ್ ತಗೊಳಕೋಗ್ಬಿಟ್ಟಿದ್ದೀನಿ. ಈ ಕಡೆ ನಾನು ನುಗ್ಗಕ್ಕೈತಲ್ಲ, ಕ್ಯಾಮ್ರಾ ನುಗ್ಗಕ್ಕೈತಲ್ಲ ಗೈಸ್. ನೋಡಿ ಒಂದೇ ಅಡಿ ಗ್ಯಾಪ್ ಇರೋದು. ಏನು ನುಗ್ಲಿ ನಾನು ಅಡಿಲಿ. ಆ ಕಡೆ ಹೋದ್ರೆ ತಗೊಳಕತ್ತೀನಿ, ಈ ಕಡೆ ಹೋದ್ರೆ ತಗೊಳಕತ್ತೀನಿ, ಮಧ್ಯ ನಾನು ತಗೊಳಕೊಂಡಿದ್ದೀನಿ. ಕ್ಯಾಮ್ರಾ ಅಂತೂ ಹೋಯ್ತು ಅನ್ಕೋತೀನಿ. ನನ್ನ ಪ್ರಕಾರ ಏನಾಗಿಲ್ಲ, ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಹಾಳಿದೆ ಟ್ರಿಕ್ಕಿಂಗ್ ಅಂದ್ಕೊಂಡಾಗಂತೂ ಇಲ್ಲ ಗೈಸ್. ನಮ್ಮ ಹುಡುಗನ ಕೈಗೆ ಕ್ಯಾಮ್ರಾ ಕೊಟ್ಬಿರ್ಗ ಸೋಗಿರೋದು. ಯಪ್ಪ, ನನ್ನ ಫ್ರೆಂಡ್ ಅಂತ ಬಂದಿದ್ದಾರೆ ನೋಡಿ ಗೈಸ್. ಅಲ್ಲಿ ವೈರ್ ಇದೆ, ಹಗ್ಗ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ಫುಲ್ ಹೋದ್ಮೇಲೆ ತೋರಿಸ್ತೀನಿ ತಡೀರಿ. ತಗ್ಲಾಕಂತೂ ಊಟನಷ್ಟೇ ಏನೂ ಇಲ್ಲ ಗೈಸ್. ಬಂಡೆ ಹೊಡಿಯೋಕ್ಕಾಗಲ್ಲ, ತಗ್ಲಾಕೊಂಡ್ರಂತೂ ಬಂಡೆನೂ ಹೊಡಿಯೋಕ್ಕಾಗಲ್ಲ. ಏನು ಹೊಡಿತೀರ ಈ ಬಂಡೆನ? ನೋಡಿ ಸ್ವಲ್ಪನೂ ಜಾಗ ಇಲ್ಲ, ಇರೋದು ಒಂದೇ ಗೇಣು. ಅಮ್ಮಮ್ಮ, ಬಟ್ಟೆ ಅಂತೂ ಗೋವಿಂದ. ಇದು ನೋಡಿ ಫುಲ್ ಟಾಪಾಗಿ ಹತ್ತೋಗ್ಬೇಕಿನ್ನು. ಪಾತಾಳ ಇದೆ, ಇದು ಹಿಂಗೆ ಹೈಟಾಗಿ ಹತ್ತೋಗ್ಬೇಕು. ಇಲ್ಲಿ ರೋಪ್ ಇದೆ, ರೋಪ್ ಹಿಡ್ಕೊಂಡು ಹತ್ತೋಗ್ಬೇಕಂತೆ. ಫಸ್ಟು ಈ ಜಾಗ ಹತ್ತ ನಾವು ಕೈಸ್, ರೋಪ್ ಹತ್ತೋಗೋಣ. ಇಷ್ಟೊಂದು ಕಷ್ಟ ಪಡ್ಕೊಂಡು ಹತ್ತಾಯಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂದರೆ ನೋಡಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬಂದಿದ್ದೀನಿ. ಇನ್ನು ಒಂದು 30% ಮೇಲೆ ಹೋಗ್ಬೇಕು ಅಂದ್ಕೋತೀನಿ ಬ್ರೋ. ಹೊಂಟೋದ್ರೆ ಫುಲ್ಲು ಅಮ್ಮ. ಎಕ್ಸ್ಪ್ಲೋರ್ ಮಾಡ್ಬೋದು ಗೈಸ್, ಆದರೆ ಈ ಥರ ಲೈಫಲ್ಲಿ ರಿಸ್ಕ್ ತೊಗೊಂಡೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ಬೇಡ್ದು. ಒಂದೇ ಜನ ಕೈತಲ್ಲ ಮುಂದಕ್ಕೆ. ಫುಲ್ಲು ಸ್ಮೂತ್ ಅದೇ ಗೈಸ್ ಇದು. ಕೈತಲ್ಲ ಹಗ್ಗ ಹಿಡ್ದಿದ್ದೀನಿ ಈಗ. ಹಗ್ಗನ ಸಹಾಯದಿಂದನೇ ಹೋಗ್ಬೇಕೀಗ, ಬೇರೆ ಎಲ್ಲ ಹೋಗೋಕ್ಕಾಗಲ್ಲ. ಯಮ್ಮ, ನಾನು ಮಚ್ಚ ಬಂದಿರೋ ತಗೊಳಾಕಬಿಡುವ ಇಲ್ಲಿ. ಆಯ್ತಲ್ಲ ಗಾಯ್, ಕೈ ತಗೊಳಾಕಬಿಡ್ತು. ಕೈ ಅಂತ ಸಿಕ್ಕಾಬಿಟ್ಟು ತಗೊಳಾಕಬಿಟ್ಟಿದೆ. 20 ಅಡಿ ಜಾಗ ಹೋಗೋಕ್ಕೆ 20ರಿಂದ 35 ಅಡಿ ತನಕ ಇದೆ ಬ್ರೋ ಗೈಸ್. ಮೇಲ್ಗಡೆ ಅಂತೂ ಹೆವಿ ಟಫ್ ಇದೆ. ನಾನೇ ಕಾಣ್ತಾ ಇಲ್ಲ, ನಾನೇ ಕತ್ತಲಲ್ಲಿ ಮುಳುಗೋಗಿ. ನೋಡಿ ಈ ವೈರ್ ಹಿಡ್ಕೊಂಡು ಹೇಳ್ಕೊಂಡು ಹತ್ಬೇಕಂತೆ ಬ್ರೋ. ಕಟ್ಟಾಗಲ್ಲ ವೈರ್ ಇದು. ಹೆಂಗೆ ಹೋಗೋದು ಹತ್ತಿ. ಕ್ಯಾಮ್ರಾ ಬೇರೆ ಹಿಡ್ಕೊಬಿಟ್ಟಿದ್ದೀನಿ. ಹೋದ್ರಂತೂ ಹಗ್ಗ ಬಿಟ್ಟಂತೂ ಫುಲ್ ಲಾಸ್ಟಲ್ಲಿ ಇರ್ತೀನಿ. ಹತ್ತು
ಹೆಂಗೆ ಹತ್ತೋದಿದ್ನ ಅಮ್ಮಮ್ಮ. ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಗೈಸ್. ಹಿಂದ್ ಕಡೆ ಸ್ವಲ್ಪ ಜಾಗ ಇದೆ, ಈಗ ಪರವಾಗಿಲ್ಲ ಹತ್ತುತ್ತೀನಿ. ಈಗ 30% ಹತ್ತೀನಿ. ಈಗ ಇನ್ನು 90% ಹತ್ತಕ್ಕ. ಇದು ಯಾವುದೋ ಪ್ಯಾಂಟ್ ತಿಕ್ಕೊಂಬಿಟ್ಟಿದ್ದೀನಿ ಗೈಸ್. ಈ ಪ್ಯಾಂಟಲ್ಲಂತೂ ಹತ್ತಕ್ಕಾಗಲ್ಲ. ತುಂಬ ಕಷ್ಟ ಇದೆ, ಫುಲ್ಲು ಸ್ಲಿಪ್ ಆಗ್ತಿದೆ ಬೈಕ್. ಅಯ್ಯೋ ಬೇಜಾನ್ ದೂರ ಇದೆ ಗಾಯ್ಸ್. ಸಿಕ್ಕಾಪಟ್ಟೆ ನೋಡಿ, ಇನ್ನು ತುಂಬ ದೂರ ಇದೆ ಗೈಸ್. ಇನ್ನು ಹತ್ತೋ ಜಾಗ ಅಂತೂ ಭಯಂಕರ ಇದೆ. ನೀವು ರೋಪ್ ಇದೆ ಗೈಸ್. ಇದು ಅಲ್ಲಂತೂ ಹೆವಿ ರಿಸ್ಕ್ ಆಗೋಯ್ತು. ರೋಪ್ ಇರೋದ್ರಿಂದ ಒಂದು ರೇಂಜ್ಗೆ ಹತ್ತಿ ಹೋಗ್ಬೋದು. ನನ್ನ ಫ್ರೆಂಡ್ ಅಂತೂ ಹೊಂಟಾಕಿದ್ದಾನೆ, ನಮ್ಮ ಕೈಲೇ ಹೋಗೋಕ್ಕಾಯ್ತಲ್ಲ ಗೈಸ್. ಸುಸ್ತಾಗೋಯ್ತು, ಸ್ವಲ್ಪ ಸುಧಾರಿಸ್ಕೊಳಮ್ಮ. ಹಾಂ ಬತ್ತಾಯಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಗೈಸ್. ಯಪ್ಪ ಕಡೆ ನೋಡಲಿಲ್ಲಲ್ಲ ನಾನು ಹೆಂಗೆ ಹತ್ತಿದ್ದೀನಿ ಅಂತ. ನೋಡಿ ಫುಲ್ಲು ಎಷ್ಟು ದೂರ ಇದೆ ನೋಡಿ, ಕಾಣ್ತಾ ಇದೆಯಾ? ಹೋದರೆ ಡೈರೆಕ್ಟು ಸ್ವರ್ಗಕ್ಕೆ ಒಂದೇ ಗೇನು, ಫುಲ್ ಹೋಯ್ತಾ ಇರೋದೆ. ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್. ಲೈಫ್ನ ರಿಸ್ಕ್ಗೆ ಇಕ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬಾರ್ದು ಅನ್ಕೋತೀನಿ ನಾನು, ನನ್ನ ಪ್ರಕಾರ. ಬಟ್ ನಾನಂತೂ ಅದೇ ಮಾಡ್ತೀನಿ, ರಿಸ್ಕ್ ತೊಗೊಂಡೇ ಮಾಡ್ತೀನಿ. ನೋಡೋಣ. ಆಲ್ಮೋಸ್ಟ್ ಕಂಪ್ಲೀಟೆಡ್. ಇನ್ನು 7 ಋಷಿ ಬೆಟ್ಟ ಕಂಪ್ಲೀಟೆಡ್. 7 ಕಲ್ಲಿನ ಋಷಿ ಬೆಟ್ಟ ಕಂಪ್ಲೀಟೆಡ್ ಗೈಸ್. ಈಗ ಯಪ್ಪ ಸಿಕ್ಕಾಪಟ್ಟೆ ಟಫ್ ಇದೆ ನೋಡಿ. ಯಾವ ಥರ ಹತ್ತೋಗ್ಬೇಕಿದು? ರಾಮದೇರ ಬೆಟ್ಟದಲ್ಲಿ ಈ ಥರ ಜಾಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ಟಫ್ ಆಗಿರೋದು, ಲೈಫ್ ರಿಸ್ಕ್ ಆಗಿ ಮಾಡೋದು ಒಂದು ಪ್ಲೇಸ್ ಇದೆ. ಬಟ್ಟೆ ಎಲ್ಲ ಹೋಗ್ಬಿಟ್ಟಿದೆ ಗಾಯ್, ಫುಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದ್ದೀನಿ. ಅಮ್ಮ ಎಲ್ಲಿ ಗಾಯ್ ನೋಡಿ ಬಂದಿದ್ದೀನಿ. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಾ ಗೈಸ್? ಅದೇ ಮೇನ್ ದೇವಸ್ಥಾನ. ಆಲ್ಮೋಸ್ಟ್ ಹತ್ತೋದೆಲ್ಲ ಅಲ್ಲೇ. ಫುಲ್ ಟಾಪ್ ಆಗತ್ತಿದ್ದೀನಿ ನೋಡಿ. ಇದೆ 7 ಕಲ್ಲಿನ ಋಷಿ ಬೆಟ್ಟ ನೋಡಿ. ಫುಲ್ಲು ಟಾಪ್ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಹತ್ತಬೇಕು, ಇನ್ನೂ ಮರಳಿ ಜಾಗ ಇದೆ, ಹತ್ತೊಂದು ಬನ್ನಿ. ಯಾರು 40 50 kg ಇದ್ದರೆ ಮಾತ್ರ ಬನ್ನಿ, ಇಲ್ಲ ಯಾರೂ ಬರಬೇಡಿ. ಸಿಕ್ಕಾಪಟ್ಟೆ ಟಫ್ ಇದೆ, ಆದರೂ ಒಂದು ಸತಿ ಟ್ರೈ ಮಾಡಿ ಗೈಸ್. ಕೊನೆಗೂ ರೀಚ್ ಆಗಿದ್ದೀನಿ. ಫುಲ್ಲು ಆಲ್ಡು ಟ್ರೆಕ್ಕಿಂಗ್ ಮಾಡಿಕೊಂಡು ಫುಲ್ ರೀಚ್ ಆಗಿದ್ದೀನಿ ಗೈಸ್. ಈಗ ನೋಡಿ ಫುಲ್ ಟಾಪ್ ಇವು ಹೇಗೆ ಕಾಣ್ತಾ ಇದೆ. ರಾಮನಗರ ಫುಲ್ ಕಾಣ್ತಾ ಇದೆ. ಈ ಲತ್ತಿ ಲೈಟಾಗಿ ಹೋದರೆ ಇಲ್ಲೇ ರಾಮನಗರ ಬೆಟ್ಟದಿಂದ ಬಾವುಟ ಕಾಣ್ತದಲ್ಲ ಟಾಪಿಂದ, ಅದೇ ಜಾಗ ಇದು ನೋಡಿ. ಈಗ ಎಂಟ್ರಿ ಫುಲ್ಲು ಹೇಗೆ ಕಾಣ್ತಾ ಇದೆ ಅಂತ ಇದೆ ನೋಡಿ ಗೈಸ್. ರಾಮನಗರ ಬೆಟ್ಟ ಮೇಲೆ ನೋಡಿದ್ರೆ ಬಾವುಟ ಕಾಣೋವಂಥ ಜಾಗ. ಬಾವುಟ ಹರಿದೋಗಿದೆ ಗೈಸ್, ಹೊಸ ಬಾವುಟ ಹಾಕಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಬಾವುಟ ತೊಗೊಬಂದು ಹಾಕೋದ ನೋಡಿ. ನೀವು ಯಾರು ಹತ್ತಬೇಕು ಅಂತ ಇದ್ದರೆ
ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಅದ್ರ ಕಮೆಂಟ್ಸ್ ಹಾಕಿ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. TR ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲು. ಗೈಡ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಹಾಕಿ ನಂಬರ್ ಅಂತ. ನನ್ನ ಫ್ರೆಂಡು ಚಿನ್ನು ಅಂತ ಇವನೇ ಕರ್ಕೊಬಂದಿರೋದು. ಸಾಕಾಗಿದೆ ಗೈಸ್, ಅವ್ರಿಗೆ ಸಿಕ್ಕಾಪಟ್ಟೆ ಟಫ್ ಇದೆ ನೋಡಿ. ಬರಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯೂಟ್ಯೂಬ್ ಚಾನಲ್ ಫುಲ್ ವೀಡಿಯೋ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡು ನನ್ನ ಕಮೆಂಟ್ಸ್ ಹಾಕಿ. ನಾನು ಗೈಡ್ ನಂಬರ್ ಕೊಡ್ತೀನಿ, ನನ್ನ ಫ್ರೆಂಡ್ ನಂಬರ. ನೀವು ಈ ಥರ ಟ್ರೆಕ್ ಮಾಡ್ತೀನಿ ಅಂದರೆ ಅವ್ರಿಗೆ ಕಾಲ್ ಮಾಡಿಕೊಂಡು ಬನ್ನಿ ಗೈಸ್. ಸಾಕಾಗಿದೆ ವ್ಯೂಸ್ ಮಾತ್ರ. ಓಕೆ, ನನ್ನ ಅಲ್ಲಿ ಕೇಳ್ತಿದ್ದಾರೆ ಗೈಸ್ ಎಲ್ಲರೂ ಹೆಂಗೆ ಬರೋದು ಅಂತ. ಅವ್ರು ಹೇಳ್ತಾರೆ ಅದಕ್ಕೆ ನಾರ್ಮಲಾಗಿ ಬರೋಕ್ಕಾಗಲ್ಲ, ಗೈಡಿಂದ ಬರಬೇಕು ಅಂತ. ನೋಡಿ ಫುಲ್ ಟಾಪು ಚೆನ್ನಾಗಿದೆ ಪ್ಲೇಸು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಾರೆ ಬ್ರೋ, ಕಮೆಂಟ್ಸ್ ಹಾಕಿ. ನನ್ನ ಫ್ರೆಂಡ್ ನಂಬರ್ ನಿಮಗೆ ಹಾಕ್ತೀನಿ. ಎಲ್ಲರೂ ನಾರ್ಮಲಾಗಿ ಬನ್ನಿ ಗೈಸ್, ಚೆನ್ನಾಗಿದೆ. ಬ್ರೋ ಒಂದು 2 ಫೋಟೋ ತಗೊಳ್ಳೋಣ. ಬನ್ನಿ, ನೀವು ಬನ್ನಿ ಜೊತೆಲಿ. ನಮ್ಮ ಬ್ರದರ್ದು ಒಂದು ಫೋಟೋ ಹಾಕ್ತೀನಿ ನೋಡಿ. ಫುಲ್ಲು ಬಟ್ಟೆ ಎಲ್ಲ ಕೊಳೆ ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡಿ, ಅಲ್ಲಿ ಫುಲ್ಲು ಮಲ್ಕೊಂಡು ಹತ್ಬೇಕು ಬೆಟ್ಟನ. ಏನು ಕಮ್ಮಿ ಏನಿಲ್ಲ ಬೆಟ್ಟ, ಸಿಕ್ಕಾಪಟ್ಟೆ ರಿಸ್ಕ್ ಇದೆ.